ಲಾಸ್ಟ್ ವೀಕ್ ಮುಕ್ತಿನಾಗ ಮತ್ತು ಬಿಗ್ ಬ್ಯಾನಿಯನ್ ಟ್ರೀಗೆ ಹೋಗಿದ್ದನ್ನು ವಿಡಿಯೋದಲ್ಲೇ ನೋಡಿರ್ತೀರ. ಸೊ ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ವೀಕಲ್ಲಿ ಕಣಿವೆ ಮುತ್ತುರಾಯಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ. ಸೊ ಶನಿವಾರ ನಾವು ಹೋಗಿದ್ವಿ ಆ್ಯಂಡ್ ಇದೇ ಅದರ ವಿಡಿಯೋ. ಸೊ ಎಲ್ಲ ರೊಟೀನ್ ಮುಗಿಸಿದ ಮೇಲೆ ಸೊ ನಮ್ಮ ಮನೆಯಿಂದ ಹೊರಟು ಕನಕಪುರ ರೋಡಿಂದ ರೀಚ್ ಆಗಿ ಫೇಮಸ್ ಇದು ಪ್ರೈವೇಟ್ ಲ್ಯಾಂಡ್ ಆಗಿರೋದ್ರಿಂದ ಟಾರ್ ಆಗಲಿ ಒಂದು ಇದು ಕಾಂಕ್ರೀಟ್ ರೋಡ್ ಮಾಡಿಲ್ಲ. ಸೊ ಈ ಥರ ಇದೆ ರೋಡು. ಬಟ್ ಇಲ್ಲಿ ಫೇಮಸ್ ಲಕ್ಷ್ಮೀ ಟೆಂಪಲ್ ಇದೆ, ಅದನ್ನು ತೋರಿಸೋಣ ಅಂತ ಐ ಹ್ಯಾವ್ ಕ್ಯಾಪ್ಚರ್ಡ್. ಆ್ಯಂಡ್ ನಾವು ಹಾಗೆ ಏನು ಕೆಂಗೇರಿ ಹೋಬಳಿ ಹೋಗಿ ಅಲ್ಲಿಂದ ಮುಂದೆ ರಾಜರಾಜೇಶ್ವರಿ ನಗರ್ ಮೆಡಿಕಲ್ ಕಾಲೇಜಿಂದ ಇದೆ ಫೇಮಸ್ ಟೆಂಪಲ್ಲು. ಸೊ ರಾಜರಾಜೇಶ್ವರಿ ನಗರ್ ಮೆಡಿಕಲ್ ಕಾಲೇಜಿಂದ ರೈಟ್ ತೊಗೊಂಡು ಸ್ಟ್ರೈಟಾಗಿ ಹೋದರೆ ಫಾರ್ಮ್ ಲ್ಯಾಂಡ್ಸ್ ಎಲ್ಲ ಸಿಗುತ್ತೆ. ಹಂಗೆ ಮುಕ್ತಿನಾಗ ಬಿಗ್ ಬ್ಯಾನಿಯನ್ ಟ್ರೀ ಎಲ್ಲ ದಾಟ್ಕೊಂಡು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಕಣಿವೆ ಮುತ್ತುರಾಯ ಟೆಂಪಲ್ ಇದೆ. ಅದು ತುಂಬ ಫೇಮಸ್. ಇನ್ನೇನು ಆಲ್ರೆಡಿ ರೀಚ್ ಆಗ್ತಾಯಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಕ್ಲೀನಾಗಿ ರೋಡ್ ಮಾಡಿದ್ದಾರೆ. ಸೊ ಇದು ಗೌರ್ಮೆಂಟ್ ಆಗಿರೋದ್ರಿಂದ ಆ ಕಡೆ ಇಸ್ರೋ ಲಾಂಚ್ ಪ್ಯಾಡು ಕೂಡ ಇದೆ ಲೆಫ್ಟ್ ಸೈಡಲ್ಲಿ. ಹಾಗಾಗಿ ಅವರು ಕ್ಲೀನಾಗೆಲ್ಲ ರೆಡಿ ಮಾಡಿದ್ದಾರೆ. ದೇವಸ್ಥಾನ ಕೂಡ ಸರ್ಕಾರದ್ದೇ. ಸೊ ಟೆಂಪಲಲ್ಲಿ ಏನೇ ಒಂದು ಕೇಳ್ಕೊಂಡ್ರು ಭಕ್ತಿಯಿಂದ ಆಗುತ್ತೆ. ಹೂವು ಕೇಳ್ತಾರೆ ಕೆಲವೊಬ್ಬರು, ಆ್ಯಂಡ್ ನಂಬಿಕೆ ಇರೋರು ಬರ್ತಾರೆ. ಆ್ಯಂಡ್ ಇವಾಗ ಆಲ್ರೆಡಿ ತುಂಬ ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಆದರೆ ತುಂಬ ಅಷ್ಟೊಂದಿಲ್ಲ, ಬಟ್ ಲಿಮಿಟೆಡ್ ಪೀಪಲ್. ಯಾಕಂದರೆ ಇದು ಸಿಟಿ ಔಟ್ಸ್ಕರ್ಟ್ಸಿಂದ ಬೆಂಗಳೂರಿಂದ ಈಚೆನೇ ಇರೋದ್ರಿಂದ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಬೆಟ್ಟ ಎಲ್ಲ ಇರೋದ್ರಿಂದ ಅದು ಇದು ಮೈನಿಂಗ್ಸ್ ಆಗಲಿ ಅದು ಇದು ಸ್ವಲ್ಪ ನಡಿಬೋದೇನೋ, ಅಷ್ಟಾಗಿ ಐಡಿಯಾ ಇಲ್ಲ ನಮಗೂ. ಬಟ್ ಅದೆಲ್ಲ ಕೊರಿಯೋದು ಬೇಜಾರು ಅನಿಸುತ್ತೆ ನೋಡೋದಕ್ಕೆ. ಸೊ ಪ್ರಕೃತಿ ಹಾಳಾಗುತ್ತೆ ಅಷ್ಟೇ. ಫಿಲಮ್ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಮನೆ 12 ಗಂಟೆಗೆ ಬಿಟ್ಟು ಟೆಂಪಲ್ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಈಗ ಪರದೆ ತೆಗ್ದಿದ್ದಾರೆ, ನೋಡ್ಬೋದು ದೇವ್ರನ್ನ. ತುಂಬ ಒಳಗಡೆ ದೇವಸ್ಥಾನ ಒಳಗೆ ಈಚೆ ಸ್ವಲ್ಪ ಜನ ಇಷ್ಟಿದ್ದಾರೆ. ಸೊ ಕಾರಲ್ಲಿ ಗಾಡಿಯಿಂದ ತುಂಬ ಜನ ಬರ್ತಾರೆ. ಆ್ಯಂಡ್ ಇದು ಉದ್ಭವ ಮೂರ್ತಿ, ಅದು ಕೂಡ ಕಾಣಿಸುತ್ತೆ ಕೆಳಗಡೆ. ಸೊ ದರ್ಶನ ಪ್ರಸಾದ ಎಲ್ಲ ಆದಮೇಲೆ ಹೂವೆಲ್ಲ ತೊಗೊಂಡ್ಮೇಲೆ ನಾವು ಇಲ್ಲಿ ಊಟ ಕೂಡ ಬಡಿಸ್ತಾ ಇದ್ರು. ಸೊ ಊಟ ತಿಂದ್ಕೊಂಡು ಅಲ್ಲೇ ಅದು ಸ್ವೀಟು, ಮುದ್ದೆ, ಸಾರು, ಅನ್ನ ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ಎಲ್ಲನೂ ತಿಂದ್ಬಿಟ್ಟು ಅಲ್ಲೇ ತೊಳೆದಿಟ್ಟು ಬರಬೇಕಾಗುತ್ತೆ ಪ್ಲೇಟು. ಸೊ ಅಶ್ವತ್ಥ ಕಟ್ಟೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನ್ನ ಮನೆ ಹತ್ರ ಎಲ್ಲೂ ಇಲ್ಲ, ನಾನು ಅದಕ್ಕೆ ನಮಸ್ಕಾರ ಮಾಡಿಕೊಂಡೆ. ಸೊ ಎಲ್ಲ ಒಳ್ಳೆಯದಾಗುತ್ತೆ ಅಶ್ವತ್ಥ ಕಟ್ಟೆಗೆ ನಮಸ್ಕಾರ ಹಾಕಿದ್ರೆ ಅಂತ. ಸೊ ಪ್ರಕೃತಿ ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ತಿಂದ್ಬಿಟ್ಟು ಕೂತಿದ್ದಾರೆ ನನಗೋಸ್ಕರ ಕಾಯ್ಕೊಂಡು. ನಾನು ನಂದು ಪ್ಲೇಟ್ ತೊಳೆದಿಟ್ಬಿಟ್ಟು ಬರ್ತಾಯಿದ್ದೆ. ಆ್ಯಂಡ್ ದೇವಸ್ಥಾನ ಅಂತೂ ತುಂಬ ಫೇಮಸ್ ಆಗಿದೆ. ಈಗ ಆಲ್ರೆಡಿ ತುಂಬ ಜನ ಬರ್ತಾರೆ. ಆ್ಯಂಡ್ ಪ್ರಕೃತಿ ಮಧ್ಯೆ ಇರೋದ್ರಿಂದ ಆ್ಯಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಒಂದಿನ ನಿಜವಾಗ್ಲೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಅರ್ಧ ದಿನ ಆದರೂ ಟೈಮ್ ಬೇಕಾಗುತ್ತೆ ಇದಕ್ಕೆ. ಆ್ಯಂಡ್ ಈ ಥರ ತುಂಬ ಕನ್ನಡಿಗರೇ ನಮಗೆ ಜಾಸ್ತಿ ಸಿಕ್ಕೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ಏನು ದೇವಸ್ಥಾನದ ಹತ್ರ ತುಂಬ ಶೂಟಿಂಗ್ಸು ನಡೆದಿದೆ ಮುಂಚೆ. ಸ್ಯಾಂಪಲ್ ನನಗೆ ಅಂಗಾರಕ ಫಿಲಮ್ ನೆನಪಾಗ್ತಿದೆ, ಪ್ರಜ್ವಲ್ ದೇವರಾಜ್ದು. ಅದಿಲ್ಲೇ ಶೂಟಿಂಗ್ ಮಾಡಿರೋದು. ಆ್ಯಂಡ್ ಈ ಟೆಂಪಲ್ ಬಗ್ಗೆ ಭಕ್ತಿ ನನಗೆ ಎಷ್ಟು ಜನ ಹತ್ರದವರಂತೂ ತುಂಬ ಬಂದು ಹೋಗ್ತಿರ್ತಾರೆ. ಆ್ಯಂಡ್ ಮೇಲ್ಗಡೆ ಈ ಥರ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಭೂತರಾಯ ಟೆಂಪಲ್ ಕೂಡ ಇದೆ. ಸೊ ಮಕ್ಕಳಂತೂ ಆಟ ಆಡ್ತಾಯಿದ್ರು. ನಾವು ಹಾಗೆ ಅವಳಿಗೂ ತಿನ್ನಿಸ್ಬಿಟ್ಟು ಇದನ್ನೆಲ್ಲ ಫೋಟೋಸ್ ತೊಗೊಳ್ತಾ ಇದ್ವಿ. ಸೊ ಇದು ಬೋರ್ಡು ಕಣಿವೆ ಮುತ್ತುರಾಯ ಟೆಂಪಲ್ ಸ್ವಾಮಿ ಅಂತ ಕೊಟ್ಟರೆ ನಿಮಗೆ ಕ್ಲೀನಾಗಿ ತೋರಿಸುತ್ತೆ ಅಡ್ರೆಸ್ಸು. ಸೊ ನೀವು ಗೂಗಲ್ ಹಾಕ್ಕೊಂಡೇ ಹೋಗಿ ಬರ್ಬೋದು. ಈ ಥರ ಇದೆ, ನಿಮಗೆ ಕ್ಲೀನಾಗಿ ಡೆಕೋರೇಷನ್ ಆಗಲಿ, ಒಂದು ಫ್ಲವರ್ ಆಗಲಿ, ಮತ್ತು ಭಕ್ತಿ ಕೂಡ ಅಷ್ಟೇ ಬರುತ್ತೆ ಹೋದರೆ. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೀವು ಸಾವನದುರ್ಗ ಕೂಡ ಪ್ಲ್ಯಾನ್ ಮಾಡ್ಕೊಳ್ಬೋದು ಟೈಮ್ ಇತ್ತು ಅಂತಂದರೆ. ಆ್ಯಂಡ್ ಒಂದಿನದಲ್ಲಿ 2-3 ಪ್ಲೇಸಸ್ ಕವರ್ ಮಾಡಬೇಕನ್ನೋರು ಮಾಡ್ಬೋದು, ಇಲ್ಲ ಒಂದು ಪ್ಲೇಸ್ ಸಾಕು ಮಗು ಇರೋರು ಅಂದರೂ ಕೂಡ ಮಾಡ್ಕೊಳ್ಬೋದು. ಇಷ್ಟು ಜನ ಬಂದಿದ್ದಾರೆ ಕಾರಲ್ಲಿ, ಗಾಡೀಲಿ. ದಟ್ ಈಸ್ ದ ಮೇನ್ ರೋಡ್. ಸ್ಟ್ರೈಟಾಗಿ ಹೋದರೆ ವೆರಿ ಈಸಿ ಹತ್ರ ಅನಿಸುತ್ತೆ. ಮನೆಯವ್ರಿಗೆ ಅವ್ರ ಫ್ರೆಂಡ್ ಹೇಳಿದ್ರಂತೆ. ಆ್ಯಂಡ್ ಇದು ಟಿ ವಿಲಿ ಕೂಡ ಬಂದಿದ್ದರಿಂದ ನಾವು ಇವಾಗ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬರ್ಬೋದು. ಆ್ಯಂಡ್ ಆಲ್ಸೋ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಯುವರ್ ಫ್ರೆಂಡ್ಸ್.